ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಎನ್ ಟಿ ಎ ಕಡೆಯಿಂದ ಇವತ್ತು ಪಬ್ಲಿಕ್ ನೋಟಿಸ್ ಅಂತಕ್ಕಂಥದ್ದು ಪ್ರಕಟವಾಗಿದೆ. ಸೊ ದಿನಾಂಕ 14/5/2025 ಇದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಅಪ್ಲಿಕೇಶನನ್ನು ಯಾರ್ಯಾರು ಇವಾಗ ಅಪ್ಲೈ ಮಾಡಿದ್ದೀರಿ ಆ ಒಂದು ಅಪ್ಲಿಕೇಶನ್ ಪ್ರೊಸೆಸನ್ನು ನೀವು ಕಂಪ್ಲೀಟ್ ಮಾಡಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ 20 ಮೇ 2026ಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಆದರೆ ತುಂಬ ಜನ ಸ್ಟೂಡೆಂಟ್ಗೆ ಏನಾಗ್ತಾ ಇದೆ ಅಂದರೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಡಿಜಿ ಲಾಕರ್ದಿಂದ ಅಪ್ಲಿಕೇಶನ್ ಪ್ರೊಸೆಸ್ ಅಂತಕ್ಕಂಥದ್ದು ಆಗ್ತಾ ಇಲ್ಲ. ಸೊ ನೀವು ಇಲ್ಲಿ ಡಿಸ್ಪ್ಲೇ ಮೇಲೆ ಏನು ನೋಡ್ತಾ ಇದ್ದೀರಿ, ಸೊ ಇದೇ ರೀತಿಯಾಗಿ ಸುಮಾರು ಜನ ಅಭ್ಯರ್ಥಿಗಳಿಗೆ ಬರ್ತಾ ಇದೆ. ಸೊ ಈ ಒಂದು ಸುದ್ದಿಯು ಕೂಡ ಆಲ್ರೆಡಿ ಎನ್ ಟಿ ಎಗೆ ಗೊತ್ತಾಗಿದೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ, ಒಂದು ಅಪ್ಲಿಕೇಶನ್ ಹಾಕೋದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಸೈಬರ್ ಸೆಂಟ್ರಿಗೆ ಮೊಬೈಲ್ನಲ್ಲಿ ಅಥವಾ ನೀವೇ ಸ್ವಬುದ್ಧಿಯಿಂದ ಹಾಕೋದಕ್ಕೆ ಪ್ರಯತ್ನ ಮಾಡೋಕೆ ಹೋಗ್ಬಿಡ್ರಿ. ಸೈಬರ್ ಸೆಂಟ್ರಿಗೆ ನೀವು ಹೋದ್ರಿ ಅಂತಂದರೆ ಆಲ್ಮೋಸ್ಟ್ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಕ್ಲಿಯರ್ ಆಗ್ತದೆ. ಓಕೆನಾ. ಸೊ ಹಾಗಾಗಿ ನೀವು ಸೈಬರ್ ಸೆಂಟ್ರಿಗೆ ಹೋದ್ರಿ ಅಂತಂದರೆ ಅವ್ರ ಕಡೆಯಿಂದ ಬಂದಿರತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ತಾ ಬಂದಾಗ ನಮ್ಮ ಕಡೆ ಯಾವುದೇ ರೀತಿಯ ಸರ್ವರ್ ಡೌನ್ ಇಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಸ್ನೇಹಿತರೆ, ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದನ್ನು ಮಾಡಿ. ಅದೇ ರೀತಿಯಾಗಿ ಸುಮಾರು ಜನ ಗ್ರೂಪಲ್ಲಿ ಕೇಳಿದ್ರಿ, ನೆಟ್ ಒಂದು ಎಕ್ಸಾಮ್ ಅಂತಕ್ಕಂಥದ್ದು ಮುಂದೆ ಹೋಗ್ತದನ ಅಂತೇಳಿ. ಯಾಕಂದರೆ ಈ ನೀಟ್ ಎಕ್ಸಾಮ್ ಅಂತಕ್ಕಂಥದ್ದು ಇವಾಗ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು, ಅದನ್ನು ನೆಟ್ ಎಕ್ಸಾಮ್ಗಿಂತ ಮುಂಚಿತವಾಗಿಯೇ ಕಂಡಕ್ಟ್ ಮಾಡೋದಿರ್ತದೆ. ಸೊ ಅದು OMR ಬೇಸ್ ಇರೋದ್ರಿಂದ ಒಂದು ಸಂಡೇ ಮಾತ್ರ ಅದನ್ನು ಕಂಡಕ್ಟ್ ಮಾಡ್ತಾರೆ. ಆದರೆ ಈ ನೆಟ್ ಎಕ್ಸಾಮದ್ದು ಏನು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಅಂತಕ್ಕಂಥದ್ದು ಆಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಏನು ಇವಾಗ ಆಲ್ರೆಡಿ ಡೇಟನ್ನು ಕೊಟ್ಟಿದ್ದಾರೆ ಅದೇ ಡೇಟಿಗೆ ಎಕ್ಸಾಮನ್ನು ಮಾಡ್ತಾರೆ. ಪೋಸ್ಟ್ಪೋನ್ ಅಂತೂ ಆಗೋದಿಲ್ಲ. ಬಹಳ ಅಂದರೆ ಒಂದು ಅಪ್ಲಿಕೇಶನ್ ಹಾಕೋದು ಏನಪ್ಪ ಅಂತಂದರೆ ಎಕ್ಸ್ಟೆಂಡ್ ಮಾಡ್ಬೋದು. ಈ ಒಂದು ನೋಟಿಸನ್ನು ಕೂಡ ನಾನು ನಮ್ಮ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯಿನ್ ಆಗ್ತಾ ಬನ್ನಿ ಸ್ನೇಹಿತರೆ. ಓಕೆನಾ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.